ಒಂದೇ ಒಂದು ಲೀಡರ್ ಹೆಚ್ಚಾಗಿ ಬಿಜೆಪಿಗೆ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಎಕ್ಸಾಕ್ಟ್ ಸ್ಟಾಟ್ಸ್ ಇನ್ನೂ ಬರ್ಬೇಕು. ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ಹೇಳಿದ್ರೆ ಯಾವ ಕಾರಣಕ್ಕೂ ಲೋಕಸಭೆ ಮೆಟ್ಲನ್ನ ಹತ್ತಕ್ ಬಿಡಲ್ಲ, ಗೆಲ್ಲಕ್ ಬಿಡಲ್ಲ ಸುಧಾಕರ್ಗೆ. ಆಕ್ಚುಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನ ಡೈಲಾಗ್ಗೆ ತುಂಬಾ ಮಾರು ಹೋಗ್ಬಿಡ್ತಾರೆ. ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರು ತಪ್ಪು ಮಾಡಿದ್ರು, ನಾನೇನಯ್ಯ ತಪ್ಪು ಮಾಡ್ದೆ, ನನಗೆ ಹಂಗ ಅನ್ಸ್ತಾ ಇದೆ. ಎಸ್ ತೆಲುಗು, ಯಾಕಂದ್ರೆ ಅಲ್ಲೆಲ್ಲ ಮಾಸ್ ಆಡಿಯನ್ಸ್ ಇರೋದು. ಹಂಗಾಗಿ ತೆಲುಗು ಡೈಲಾಗ್ ಹೊಡೆದು ಅವರು ಪಾಪ ಹೇಗೋ ಒಂದ್ ಗೆದ್ರು. ಬಟ್ ಗೆದ್ದಾದ್ಮೇಲೆ ಅನ್ಸ್ತು ಅವ್ರಿಗೆ ಇದು ಸಿನಿಮಾನ ಅಂತ ಅನ್ಸ್ತು. ಸಿನಿಮಾ 2 hours ಬಿಟ್ಮೇಲೆ ಹೆಂಗ್ ಅನ್ಸ್ತದೆ ಹೇಳಿ, ಇಷ್ಟೇನಾ ಅಂತ ಅನ್ಸ್ಬಿಡುತ್ತಲ್ಲ. ಈಗ ಹೇಳದಂಗೆ ಅವ್ರನ್ನ ಲೋಕಸಭೆ ಮೆಟ್ಲು ಹತ್ತಕ್ ಬಿಡೋದಿಲ್ಲ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಳ್ಳಿ ನೋಡೋಣ, ನಾನ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು, ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಚಿಕ್ಕಬಳ್ಳಾಪುರ 100% ವಿನ್. ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ, ಆ ಚಾಲೆಂಜ್ ಪರವಾಗಿ ನಿಲ್ತೀನಿ. ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದೀನಿ, ಗೆಲ್ತೀವಿ. ಸೊ ಲೀಡು ಅದು ಸೆಕೆಂಡ್ರಿ, ಗೆಲುವು ಅನ್ನೋದು ಮುಖ್ಯ ಆಗುತ್ತೆ. ಒಂದು ಹೋಟೆಲ್ ಗೆದ್ರು ಅವ್ರು ಗೆದ್ದಂಗೆ. ಸೊ ಈಗ ಸುಧಾಕರ್ ಗೆದ್ದಿದ್ದಾರೆ. ಪ್ರದೀಪ್ ಈಶ್ವರ್ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ, ಅವ್ರು ನುಡಿದಂತೆ ನಡೀತಾರೆ. ಅದೆಲ್ಲ ನನ್ಗೆ ಯಾಕೆ ತಗೊಳ್ಳೋಣ. ಏನಾತ್ಲ ಅಂತಮ್ಮ, ಏನಾಯ್ತು ಗುಳಿ, ಮುಗಿತಲ್ಲ, ಎಲ್ಲ ಮುಗೀತು. ಯಾಕಂದ್ರೆ ಪಾಪ ಅವರು ಹೇಳಿದ್ರು, ನಾನು ಗೆದ್ಮೇಲೆ ಎಲ್ಲಾ ಪ್ರತಿ ಮನೆಗೆ ಹೋಗ್ತೀನಿ ಅಂತೇಳಿ. ಅದು ಮಾಡಿದಾರೆ ಕೂಡ. ಒಬ್ಬ ಶಾಸಕರ ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ, ಒಂದು ಅರಳಿ ಮರನ ನಾನೇ ಊತಾಕ್ತೀನಿ ತಂದು ಅದ್ರ ಮೇಲೆ.